ಮೈಕ್ರೋ ಫೈನಾನ್ಸ್ಗಳ ಹಾವಳಿ ರಾಜ್ಯದಲ್ಲಿ ನಿಲ್ಲುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ. ಕಳೆದ ಕೆಲವು ತಿಂಗಳ ಹಿಂದೆ ಸಾಕಷ್ಟು ಜೀವ ಹಿಂಡ್ತಾ ಇದ್ರು ಮೈಕ್ರೋ ಫೈನಾನ್ಸ್ನವರು. ಸಾಲ ಕೊಡೋದು ಮತ್ತೆ ವಸೂಲಾತಿಗೆ ಹೋಗೋದು, ಮನೆಯಲ್ಲಿದ್ದ ವಸ್ತುಗಳನ್ನು ಬೀದಿಗೆ ಹಾಕಿ ಅಟ್ಟಹಾಸವನ್ನ ಮೆರೆಯೋದು. ಈಗ ಚಾಮರಾಜನಗರದ ಕಗ್ಗಳದ ಹುಂಡಿ ಗ್ರಾಮದಲ್ಲಿ ಅದೇ ರೀತಿಯಾದಂಥ ಘಟನೆ ನಡೆದಿದೆ. 4,50,000 ರೂಪಾಯಿ ಸಾಲ ಕೊಟ್ಟಿದ್ರು, ಅದನ್ನು ವಾಪಸ್ ಪಡ್ಕೊಳ್ಳುವಾಗ ಜೀವ ಹಿಂಡ್ತಾರವರು. 72 ಕಂತು ಪೈಕಿ 30 ಕಂತು ಪಾವತಿ ಮಾಡಿದ್ರು ಅವರು. ಅಣ್ಣನಿಗೆ ಅಪಘಾತವಾಗಿದ್ದ ಕಾರಣ EMI ಪೆಂಡಿಂಗ್ ಆಗಿತ್ತು. ನ್ಯಾಯಾಲಯದಿಂದ ಆದೇಶ ತಂದು ಮನೆ ಜಪ್ತಿ ಮಾಡಿದ್ದಾರೆ. ಕೋರ್ಟ್ಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಅನ್ನುವಂತಹ ಆರೋಪವೂ ಈಗ ಕೇಳಿ ಬರ್ತಾ ಇದೆ. ಇವತ್ತು ರಾಜ್ಯದ ಇಕ್ಕೆಲಗಳಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಇದೆ. ನೋಡಿ, ಕಳೆದ ಕೆಲವು ತಿಂಗಳ ಹಿಂದೆ ಸಾಕಷ್ಟು ಜನ ಮೈಕ್ರೋ ಫೈನಾನ್ಸ್ನವರ ಕಾಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಚಾಮರಾಜನಗರದಲ್ಲೂ ಅದೇ ಕತೆ. ಕೆನರಾ ಬ್ಯಾಂಕ್ ಎನ್ನುವಂತಹ ಖಾಸಗಿ ಫೈನಾನ್ಸ್ ಅವರು ಕಗ್ಗಲಗುಂಡಿ ಗ್ರಾಮದ ಜಹೂರ್ ಎಂತಕ್ಕಂತ ಒಬ್ಬ ರೈತನ ಮನೆಗೆ ಬೀಗವನ್ನ ಜಡಿದಿದ್ದಾರೆ. ರೈತ 4,50,000 ರೂಪಾಯಿಯನ್ನ ಕೆನರಾ ಬ್ಯಾಂಕಿಂದ ಸಾಲವನ್ನ ಪಡ್ಕೊಂಡಿದ್ದಾನೆ. ಆದರೆ 72 ಕಂತುಗಳನ್ನ ಅವನು ಕಟ್ಟಬೇಕಾಗಿರುತ್ತೆ. ಈಗಾಗಲೇ 30 ಕಂತುಗಳನ್ನ ಕಟ್ಟಿದ್ದಾನೆ. ಈಗ 8 ಕಂತು ಬಾಕಿ ಇದೆ. ಇನ್ನೂ 40 ಕಂತುಗಳನ್ನ ಅವನು ಕಟ್ಟಬೇಕು. ಆದರೆ ಅವಧಿಗೂ ಮುನ್ನ ಅಂದ್ರೆ ಇನ್ನೂ 40 ತಿಂಗಳು ಬಾಕಿ ಇದೆ. 40 ತಿಂಗಳ ನಂತರ ಕೋರ್ಟ್ಗೆ ಹೋಗ್ಬೇಕಾದವರು ಫೇಕ್ ದಾಖಲೆಗಳು ಮಾಡ್ಕೊಂಡಿದ್ದಾರೋ ಅಥವಾ ಏನ್ ಮಾಡ್ಕೊಂಡಿದಾರೋ ಅಂತಕ್ಕಂಥದ್ದು ಗೊತ್ತಿಲ್ಲ. ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೊಂಡಿದ್ದೇವೆ ಅಂತೇಳಿ ಪೊಲೀಸರನ್ನ ಜೊತೆಗೆ ಭದ್ರತೆಗೆ ಅಂತೇಳಿ ಕರ್ಕೊಬಂದು ರೈತನ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಮನೆಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೀಪ್, ಈಗಾಗಲೇ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಜಾಸ್ತಿ ಆಗಿದೆ. ಸರ್ಕಾರ ಏನೋ ಸುಗ್ರೀವಾಜ್ಞೆ ತರ್ತೀವಿ ಅಂತ ತಂದ್ರು, ರಾಜ್ಯಪಾಲರು ಅದಕ್ಕೆ ಸಹಿ ಕೂಡ ಹಾಕಿದ್ರು. ಆದರೂ ಕೂಡ ಮೈಕ್ರೋ ಫೈನಾನ್ಸ್ನವರ ಹಾವಳಿಯಿಂದ ಜನ ಬೇಸತ್ತು ಹೋಗ್ತಾ ಇದ್ದಾರೆ. ಚಾಮರಾಜನಗರದಲ್ಲೂ ಅದೇ ಘಟನೆ ಆಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂದೀಪ್? ಸಚಿನ್, ಏನು ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನ ತಂದ್ರೂ ಕೂಡ ಎಲ್ಲೋ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವಲ್ಲಿ ಸುಗ್ರೀವಾಜ್ಞೆ ಕೂಡ ಹಿಂದೆ ಬೀಳ್ತಾ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಇರ್ತಕ್ಕಂತ ಚರ್ಚೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಸ್ಪಷ್ಟ ಉದಾಹರಣೆ ಎನ್ನುವಂತೆ ಮೈಸೂರಿನ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಕಗ್ಗಲದ ಹುಂಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಗ್ರಾಮದ ಏನು ಜಹೂರ್ ಅಹಮದ್ ಅನ್ನುವಂಥವ್ರು ಜನ ಫೈನಾನ್ಸ್ ಬ್ಯಾಂಕ್ ಇಂದ 4,50,000 ರೂಪಾಯಿಗಳನ್ನ ಸಾಲವಾಗಿ ಪಡೆದಿರ್ತಾರೆ. 72 ಕಂತುಗಳನ್ನ ಈ ಒಂದು ಸಾಲಕ್ಕಾಗಿ ಮರುಪಾವತಿ ಮಾಡ್ಬೇಕಾಗುತ್ತೆ. ಈಗಾಗಲೇ 30 ಕಂತುಗಳನ್ನ ಜಹೂರ್ ಅವರು ಪಾವತಿ ಕೂಡ ಮಾಡಿರ್ತಕ್ಕಂಥದ್ದು. ಕಳೆದ ಒಂದು 8 ತಿಂಗಳ ಹಿಂದೆ ಜಹೂರ್ ಅವರವ್ರ ಅಣ್ಣನಿಗೆ ತೀವ್ರ ಅಪಘಾತ ಆಗಿರುತ್ತೆ. ಆ ಒಂದು ಕಾರಣಕ್ಕಾಗಿ ಮನೆಯನ್ನ ನಡೆಸುವಂತ ಕಾರಣಕ್ಕಾಗಿ 8 ತಿಂಗಳಿಂದ ಕಂತನ್ನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಏಕಾಏಕಿ ಬಂದು ಜಹೂರ್ ಅವರ ಮನೆಯನ್ನ ಜಪ್ತಿಯನ್ನ ಜನ ಫೈನಾನ್ಸ್ ಖಾಸಗಿ ಫೈನಾನ್ಸ್ ಏನಿದೆ ಅದು ಜಪ್ತಿಯನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಅವರು ನ್ಯಾಯಾಲಯದಿಂದ ಆದೇಶ ಇದೆ ಅಂತ ಹೇಳಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಮನೆಯನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು. ಆ ಒಂದು ನಿಯಮಾವಳಿಗಳನ್ನ ಗಮನಿಸ್ತಾ ಹೋದ್ರೆ ಈ ಖಾಸಗಿ ಫೈನಾನ್ಸ್ ನಿಯಮಾವಳಿಗಳನ್ನ ಇನ್ನೂ ಕೂಡ 40 ತಿಂಗಳು ಸಾಲದ ಅವಧಿ ಬಾಕಿ ಇರ್ತಕ್ಕಂತಹದ್ದು. ಸಾಲದ ಅವಧಿ ಮುಗಿಯೋಕ್ಕೂ ಮುಂಚೆನೆ ನ್ಯಾಯಾಲಯದಿಂದ ಆದೇಶ ಹೇಗಿತ್ತಂದ್ರೆ ಎಲ್ಲೋ ಒಂದು ಅಲ್ಲದೆ ನ್ಯಾಯಾಲಯಕ್ಕೆ ಹೋಗುವ ಮುಂಚೆನೆ ಯಾರು ಸಾಲಗಾರರಾಗಿರ್ತಾರೆ ಆ ಒಂದು ಸಾಲಗಾರರಿಗೆ ಒಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಮೇಲೆ ನೀವು ಸಾಲದ ಮರುಪಾವತಿಯನ್ನ ಮಾಡದೇ ಇದ್ದಂತ ಪಕ್ಷದಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ನೀವು ಏನು ಶ್ಯೂರಿಟಿಯನ್ನ ಕೊಟ್ಟಿರ್ತೀರಿ ಆ ಒಂದು ಶ್ಯೂರಿಟಿಯನ್ನ ನಾವು ಜಪ್ತಿ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಎಚ್ಚರಿಕೆಯ ನೋಟಿಸ್ ಅನ್ನು ಕೂಡ ಕೊಡ್ಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಸೌಜನ್ಯಕ್ಕಾದ್ರೂ ಕೂಡ ಸ್ಮಾಲ್ ಫೈನಾನ್ಸ್ ಇಂದ ಜಹೂರ್ ಅವರಿಗೆ ಯಾವುದೇ ರೀತಿಯ ಎಚ್ಚರಿಕೆ ನೋಟಿಸ್ ಆಗ್ಲಿ ತಿಳುವಳಿಕೆ ನೋಟಿಸ್ ಆಗ್ಲಿ ಕೊಟ್ಟಿಲ್ಲ. ನೇರವಾಗಿ ನ್ಯಾಯಾಲಯಕ್ಕೂ ಕೂಡ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟು ಒಂದು ಜಪ್ತಿ ಆದೇಶವನ್ನ ತಂದು ಇಲ್ಲಿ ಜಪ್ತಿಯನ್ನ ಮಾಡಿರ್ತಕ್ಕಂತಹದ್ದು. ಈಗ ರಾಜ್ಯ ಸರ್ಕಾರ ಇಂತಹ ಹಾವಳಿಗಳನ್ನ ತಡೆಯೋದಕ್ಕಾಗಿ ಸುಗ್ರೀವಾಜ್ಞೆ ತಂದ್ರು ಕೂಡ ಮೇಲಿಂದ ಮೇಲೆ ಈ ರೀತಿಯ ಪ್ರಕರಣಗಳು ಮರುಕಳಿಸ್ತಾ ಇರ್ತಕ್ಕಂತಹದ್ದು. ಇದೀಗ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶವನ್ನ ಹುಟ್ಟಾಕಿರ್ತಕ್ಕಂತಹದ್ದು. ಸಚಿನ್, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.